ನೀವು ಧರ್ಮಸ್ಥಳಕ್ಕೆ ಹೋದ್ರ ಈ 5 ಪ್ಲೇಸಸ್ ವಿಸಿಟ್ ಮಾಡೋದ ಒಟ್ಟ ಮಿಸ್ ಮಾಡಬೇಡ್ರಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಅನದರ್ ಲಾಗ್. ಇವತ್ತಿನ ಲಾಗ್ದಾಗ ಏನ್ ಸ್ಪೆಷಲ್ ಅಂತಂದ್ರ ಆಕ್ಚುಲಿ ಧರ್ಮಸ್ಥಳ ನಿಯರೆಸ್ಟ್ ಬಹಳ ಮಸ್ತ್ ಪ್ಲೇಸಸ್ ಅದಾವು ನೋಡಾಕ. ಯಾಕಂದ್ರೆ ಎಂಟೈರ್ ದಕ್ಷಿಣ ಕನ್ನಡ ಜಿಲ್ಲೆನ ಒನ್ ಆಫ್ ದಿ ಬೆಸ್ಟ್ ಹಾಟ್ ಸ್ಪಾಟ್ ಐತಿ ತಿರುಗಾಡಕ. ಫಸ್ಟ್ ನಾವು ಹೋಗಿದ್ ಪ್ಲೇಸ್ ಯಾವ್ದಪ್ಪ ಅಂತಂದ್ರ ರಾಮ ಮಂದಿರ. ಇದು ರಾಮ ಮಂದಿರ ಬಹಳ ದೂರ ಏನಿಲ್ಲ, ಅಲ್ಲೇ ನಿಯರೆಸ್ಟ್ ಐತಿ. ಇಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡ ನೆಕ್ಸ್ಟ್ ನಾವು ಹೋಗಿದ್ದೆಲ್ಪ ಅಂತಂದ್ರ ಸೂರ್ಯದೇವ್ ಟೆಂಪಲ್ ಗ. ಇಲ್ಲಿ ಹೋದಾಗ ನಂಗೊಂದ ಯುನಿಕ್ ಕಾನ್ಸೆಪ್ಟ್ ಗೊತ್ತಾಯ್ತು. ಅದೇನಂದ್ರ ನಾವ್ ದೇವ್ರ ಕಡೆ ಏನಾದ್ರು ಬೆಡ್ಕೊಳ್ಳೋದಿದ್ರ ಅಂದ್ರೆ ನಮ್ದು ಏನಾದ್ರು ಹರಕೆ ಇದ್ರ ಇಲ್ಲಿ ಡೈರೆಕ್ಟ್ ಆಗಿ ಮಾತ್ಲಿ ಬೆಡ್ಕೊಳ್ಳೋದಿಲ್ಲ. ಅದ್ರ ಬದ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ, ಫಾರ್ ಎಕ್ಸಾಂಪಲ್ ನಿಮ್ಗೊಂದ್ ಹೊಸ ಮನಿ ಕಟ್ಟೋದಿತ್ತಂದ್ರ ಅದನ್ನ ನೀವು ಮನ್ಲೆ ತಯಾರು ಮಾಡಿ ಅಲ್ಲಿ ಕೊಡ್ಬೇಕಾಗತ್ತ. ಈ ತರ ಒಂದ್ ಕಾನ್ಸೆಪ್ಟ್ ನಾ ಇನ್ನತನ ಎಲ್ಲಿ ಕೇಳಿಲಾಗಿನು. ಇಲ್ಲಿಂದ ನಾವ್ ನೆಕ್ಸ್ಟ್ ಹೋಗಿದ್ದೆ ಇಲ್ಪ ಅಂತಂದ್ರ ಸ್ವಾಮಿ ಕರಗಜ್ಜ ಟೆಂಪಲ್ ಗ. ಈ ಟೆಂಪಲ್ ದಾಗು ದೈವ ಆರಾಧನೆ ಅದು ಎಲ್ಲಾ ಮಾಡ್ತಾರು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಎಲ್ಪ ಅಂತಂದ್ರ ವೈದ್ಯನಾಥೇಶ್ವರ ಟೆಂಪಲ್ ಗ. ಇದು ಗಾಡ್ ಆಫ್ ಮೆಡಿಸಿನ್ ಕೂಡ ಅಂತಾರು. ಸೊ ಇದನ್ನೆಲ್ಲ ನೋಡಿ ಲಾಸ್ಟ್ ನಾವು ಹೋಗಿದ್ದೆಲ್ಲಪ್ಪ ಅಂತಂದ್ರ ದ ವೆರಿ ಫೇಮಸ್ ಸೌತ್ ಕಡೆ ಮಹಾಗಣಪತಿ ಟೆಂಪಲ್ ಗ. ಈ ಟೆಂಪಲ್ ಬಹಳ ಫೇಮಸ್ ಐತಿ ಎಲ್ಲಾ ಕಡೆ. ಎಲ್ಲಾ ಸೆಲೆಬ್ರಿಟಿಗಳು ಅದು ಎಲ್ಲ ಬಂದೋಗಿದಾರೆ ಈ ಟೆಂಪಲ್ ಗ. ಇಲ್ಲಿ ಏನ್ರ ಬೆಡ್ಕೊಳಿತ್ತಂದ್ರೆ ಬೆಡ್ಕೊಂಡ್ ಗಂಟಿ ಕಟ್ತಾರ ಇಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರು ಧರ್ಮಸ್ಥಳಕ್ಕೆ ಹೋಗೋದ್ರ ಈ ವಿಡಿಯೋ ಸೇವ್ ಮಾಡ್ಕೊಂಡ್ಬಿಡ್ರಿ.